ನೀವ್ ಹೇಳಿದ ರೂಲ್ಗಳು ನೀವೇ ಒಪ್ಕೊಳ್ಳಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ನಾ ಆಟದಾಗಿಲ್ಲ ಹನುಮಂತಣ್ಣ ನಾನು ಹೇಳ್ತಾ ಇದೀನಿ, ಆಟ ರದ್ದಾಗುತ್ತೆ. ಆಗ್ಲಿ. ಸುದೀಪ್ ಅಣ್ಣ ಹನುಮಂತಣ್ಣ ಬೈದ ಅಂತ ಎಲ್ಲರಿಗೂ ಟೆನ್ಷನ್ ಆಗ್ಯಾರ, ಎಲ್ಲರಿಗೂ ತಲೆ ಹಾಪಾಗಿತ್ತು. ಯಾಕಂದ್ರೆ ಹೌದ್ರಿ ಏನಾತ್ ಪ್ರಾಬ್ಲಮ್ ಅದ್ರಾಗ ಏನಾತ ಅಣ್ಣ ಸುದೀಪ್ ಅಣ್ಣ ಬೈದಾನ. ಯಾಕಂದ್ರೆ ಹೊಗಳಿಲ್ರಿ, ಹೊಗಳೋ ಟೈಮ್ನಾಗ ಯಾಕೆ ಅಷ್ಟು ಕ್ಲಾಪ್ಸ್ ಹೊಡೆದ ಏನಾರ ಬೈದ ಅಂತಂದಂಗ ಯಾಕೋ ಸರಿ ಅನ್ಸಬಲ್ಲ ನನಗೆ ಅನ್ಸಿದ ಪ್ರಕಾರ. ಸುದೀಪ್ ಅಣ್ಣ ಅಂತ ನೋಡ್ರಿ ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ಹನುಮಂತಣ್ಣ ಉತ್ತರ ಕರ್ನಾಟಕದ ಅದಾನ, ನಾ ಅಂತೂ ಸಪೋರ್ಟ್ ಮಾಡ್ತೀನಿ. ನಮ್ಮ ಉತ್ತರ ಕರ್ನಾಟಕನ ಸಪೋರ್ಟ್ ಮಾಡ್ತೀನಿ. ಎಲ್ಲೋ ಒಂದ್ ಕಡೆ ಹನುಮಂತಣ್ಣ ರದ್ದಾಗ್ಲಿ ಹೊಯ್ಕೊಂತ ಹೋಗ್ಲಿ ಅಂತ ಅಂದ್ಬಿಟ್ಟ ತಲೆ ಗರಂ ಆಗ್ಬಿಡ್ತು. ಯಾಕಂದ್ರೆ ಬಿಗ್ ಬಾಸ್ ಅಂದ ಒಂಥರ ಭಾಳ ಅಂದ್ರೆ ಭಾಳ ಪ್ರೀತಿ ರೀ ನಮ್ಮ ಸುದೀಪ್ ಅಣ್ಣ. ಅದನ್ನ ಬಿಟ್ಟು ಕೊಡ್ಬೇಕಂದ್ರೆ 11ನೇ ಸೀಸನ್ ಮಾಡಿ ನಡ್ಸ್ಕೊಂಡ್ ಬಂದಾರ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಗೊತ್ತಿರ್ತೈತಿ. ಕೆಲವು ಟೈಮ್ನಾಗ ನಾವು ಅನ್ಬಿಡ್ತೀವಿ ಮನೆಗೆ ಎಲ್ಲಿದ್ ಬಿಡುವ ಹೊಯ್ಕೊಂತ ಹೋಗ್ಲಿ ಅಂತ ಅಂದ್ಕೂಳೆ ನಮ್ಮ ಮಾವು ಚಪ್ಪಳ ತೊಗೊಂಡು ಹೊಡಿತಾಳ್ರಿ. ಯಾಕಂದ್ರೆ ಹಂಗೆ ಇರ್ತೈತಿ. ಹಂಗೆ ಸುದೀಪ್ ಅಣ್ಣಂಗೆ ಹಂಗೆ ತಲಿಬಿನಿ. ಯಾಕಂದ್ರೆ ಅದು ಮನಿ ಥರ, ಯಾರು ಅದ್ರ ಬಗ್ಗೆ ಕೆಟ್ಟದ್ದು ಮಾತಾಡಬಾರ್ದು ಅಥವಾ ಯಾರೇ ಆದ್ರೂ ಸುದೀಪ್ ಅಣ್ಣ ಜಾಡಿಸ್ಬಿಡ್ತಾನೆ. ಯಾಕಂದ್ರೆ ಚೈತ್ರಾಗ ಜಾಡಿಸಿಲ್ಲ, ಮತ್ತು ತ್ರಿವಿಕ್ರಮಗೆ ಭವ್ಯ ಅವ್ರಿಗೆ ಯಾರಿಗೆ ಬಿಟ್ಟಿಲ್ಲ ಹೇಳ್ರಿ. ಗೌತಮಿ ಅವ್ರಿಗೆ ಮಂಜಾಣ ಸ್ವಲ್ಪ ಲೈಟಾಗಿ ಜಾಡಿಸ್ತಾನೆ. ಯಾಕಂದ್ರೆ ಅವ್ರಿಬ್ರು ಒಂದು ಫ್ರೆಂಡ್ಶಿಪ್ ಆಗಲಿ, ಅವ್ರಿಬ್ರು ಒಂದು ಆಕ್ಟ್ರೆಸ್, ಅವ್ರಿಬ್ರದ್ದು ಭಾಳ ದಿನದಿಂದ ಒಂದು ಜರ್ನಿ ಐತಲ್ಲ. ಸೊ ಅಷ್ಟು ಜಾಸ್ತಿ ಅವ್ರಿಗೆ ಇದು ಮಾಡಂಗಿಲ್ಲ. ಅದು ಬಿಟ್ಟರು ಉಳ್ಕಿದವ್ರಿಗಂತೂ ಅಷ್ಟು ಕರೆಕ್ಟಾಗಿ ಜಾಡಿಸ್ತಾರೆ. ಸುದೀಪ್ ಅಣ್ಣ ಅಂತೂ ಅದಕ್ಕೆ ಬಿಗ್ ಬಾಸ್ಗೆ ಫೇಮಸ್. ಯಾಕಂದ್ರೆ ಅವ್ರಿಗೆ ಯಾರು ತಪ್ಪ ಏನು ಎಲ್ಲರೂ ಈಕ್ವಲ್ ಇರೋರಿಗೆ ಯಾರಿಗಿಲ್ಲ. ಹೋಗ್ಬೇಕಂದ್ರೆ ಎಲ್ಲರಿಗೂ ಹೋಗ್ತಾರೆ, ಯಾರಿಗ ಜಾಡಿಸ್ಬೇಕಂದ್ರೆ ಅಲ್ಲೇ ಜಾಡಿಸ್ತಾರೆ. ಯಾಕಂದ್ರೆ ಅವ್ರಂತರ ಸಾಲಿ ಮಾಸ್ತರ್ ಎಲ್ಲರೂ ಹುಡುಗರು ಒಂದರಿ ನಮಗೆ. ಯಾರೇನ್ಲಿ ಹುಡುಗ ಹುಡುಗಿ ಆ ಜಾತಿ ಈ ಜಾತಿ ಅಂತ ಮಾಡಂಗಿಲ್ಲಲ್ಲ ಸಾಲ್ಯಾಗ. ಹಂಗೆ ಸುದೀಪ್ ಅಣ್ಣ ಎಲ್ಲ ಕಂಟೆಸ್ಟೆಂಟ್ಗಳು ಒಂದೇ. ಅವ್ರಿಗೆ ಪ್ರೀತಿನ ಮಾತಾಡಿಸ್ತಾನೆ, ಅವ್ರಿಗೆ ನಕ್ಕು ಮಾತಾಡಿಸ್ತಾನೆ, ಅವ್ರಿಗೆ ಅಲ್ಲೇ ಜಾಡಿಸ್ತಾನೆ. ಬಟ್ ಎಲ್ಲೋ ಒಂದು ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಾಗೂ ನನಗೆ ಅನ್ಸಿದ ಪ್ರಕಾರ ಈ ಜಾಡಿಸಿನ ತಲೆ ಹಾಪಾಗೈತಿ. ಇಲ್ಲ ಹನುಮಂತಣ್ಣಗೆ ಬೈದಾನ್ ಸುದೀಪ್ ಅಣ್ಣ ಹಂಗೆ ಬೈಬಾರ್ದಿತ್ತು ಹಂಗೆ ಹಿಂಗೆ. ಅದ್ರಾಗ ಇನ್ನು ಚೈತ್ರಕ್ಕೆ ನೋಡಿ ಲ್ಯಾಪ್ರಿ ಭಯ ಆತಾನೆ, ಹಂಗೆ ಇರೋದಿಲ್ರಿ ಅದೇ ಒಂದು ಆಟ. ಯಾಕಂದ್ರೆ ರದ್ದಾಗಲಿ ಹೊಯ್ಕೊಂತ ಹೋಗ್ಲಿ ಬಿಡ ಅಂತ ಅಂದ್ಬಿಡ ಹನುಮಂತಣ್ಣ. ಇದು ತಲೆ ಸ್ವಲ್ಪ ಸುದೀಪ್ ಅಣ್ಣ ತಲೆ ಹಾಪಾತಿದೆ. ಸೊ ಇದೇ ಕಾರಣಕ್ಕೆ ಮೇನ್ ಸುದೀಪ್ ಅಣ್ಣ ಅವ್ರಿಗೆ ಬೈದಿದ್ದೆ. ಯಾಕಂದ್ರೆ ಅವ್ರ ಕಡೆ ಮೇನ್ ಇರ್ತೈತ್ರಿ ಅಥಾರಿಟಿ. ಕೆಲವೊಂದು ನನಗೆ ಅನ್ಸಿದ ಮಟ್ಟ ಒಂದು 60% ಸುದೀಪ್ ಅಣ್ಣನ ಮೇಲೆ ಡಿಸೈಡ್ ಆಕೈತಿ. ಯಾರು ಇರಬೇಕು ಯಾರು ಬೇಡ ಅಂದ್ಬಿಡ್ತಾನ. ಅವ್ರು ಇರೋದ ಇಟ್ಕೋರಿ, ನಾ ಹೊರ್ಗೆ ಹೋಗ್ತೀನಿ. ಸೊ ಇಂಥ ಇದ್ದಾಗ ಹೊರಗಂತೂ ಹಾಕಂಗಿಲ್ರಿ, ಇನ್ನೂ ಮಟನೂ ಹಾಕಿಲ್ಲ. ಯಾಕಂದ್ರೆ ರೆಡ್ ಕಾರ್ಪೆಟ್ ಏರಿಯಾ ಅಂತ ಬರ್ತೈತಿ ಒಂದು ಬಿಗ್ ಬಾಸ್ನಾಗೆ, ತೆಲುಗು ಬಿಗ್ ಬಾಸ್ನಾಗ. ಆ ಬಿಗ್ ಬಾಸ್ ಯಾಕಂದ್ರೆ ಯಾರೇ ಏನಾದರೂ ಅಪೋಸಿಟ್ ಮಾತಾಡಿದ್ರೆ ಅವ್ರು ಡೈರೆಕ್ಟ್ ಹೊರಗೆ ಹಾಕ್ಬೋದು. ಬಟ್ ಇನ್ನೂ ಮಟ್ಟ 11ನೇ ಸೀಸನ್ ಆದರೂ ಆ ಥರ ಯಾರಿಗೂ ಆಗಿಲ್ಲ. ಯಾರು ಸುದೀಪ್ ಅಣ್ಣಗೆ ಅಪೋಸಿಟ್ ಮಾತಾಡಿಲ್ಲ. ಯಾಕಂದ್ರೆ ಎಲ್ಲ ಹೂ ಅಂತ ಕೇಳ್ಕೊತಾರೆ. ಯಾಕಂದ್ರೆ ಹನುಮಂತಣ್ಣ ಇದ್ರ ಬಗ್ಗೆ ಏನು ಟೆನ್ಷನ್ ತಗೊಲಿಲ್ಲ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಹುಡುಗರು ಹಂಗೆ ನೋಡ್ರಿ, ಬೆಕ್ಕದವ್ರು ಬೈಲಿ ಬಾರು ಮಾರೆ ಅವ್ರು ಬೈಲಾರ್ದು ಮತ್ತೆ ಯಾರು ಬೈತಾರ ಅಂತ ಅವ್ರು ಸಮಾಧಾನ ಮಾಡ್ಕೋತಾರೆ. ಅದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲಿ ಫಾರ್ ಉತ್ತರ ಕರ್ನಾಟಕದ ಹುಡುಗರಿಗೆ ಅದೊಂದು ಮೆಂಟಾಲಿಟಿ ಐತೆ ನೋಡ್ರಿ. ಯಾರು ಬೈತಾರೆ ಅವ್ರು ಬೈಲ್ದೆ ಮತ್ತೆ ಯಾರು ಬೈತಾರೆ ನಮಗೆ ಅವರು ಬುದ್ಧಿವಾದ ಹೇಳ್ತಾರಪ್ಪ ಅಂತ ನಾವು ಮನಸ್ಸಿಗೆ ಸಮಾಧಾನ ಮಾಡ್ಕೋತೀವಿ. ಸೊ ಇದ್ರ ಬಗ್ಗೆ ಕನ್ಕ್ಲೂಷನ್ ವಿಡಿಯೋಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಅಣ್ಣ ಬೈದಾನ ಆ ಥರ ಎಲ್ಲ ತಿಳುವಳಿಕೆ ಹೇಳ್ಕೊಟ್ರೆ ರದ್ದು ಹಾಕಿತ್ತು. ಆ ಥರ ಮಾತಾಡೋದಿದ್ರೆ ಡೈರೆಕ್ಟ್ ನಾವು ಹೊರಗೆ ಹೋಗ್ತೀನಿ. ಅದೊಂದು ಎಚ್ಚರಿಕೆ ಕೊಟ್ಟಂಗೆ ಸಾಲಿ ಮಾಸ್ತರ್ ನಮ್ಮ ನೋಡ್ರಿ ನಾ ಅಭ್ಯಾಸ ಮಾಡ್ಲಿದ್ರೆ ಹೊಡಿತೀನಿ ನೋಡು ಹಂಗೆ ಒಂದು ಎಚ್ಚರಿಕೆ ಕೊಟ್ಟಾರೆ. ಅಂದ್ರೆ ಇನ್ನೊಂದ್ಸಲ ಆ ಮಾತು ಯೂಸ್ ಮಾಡಬಾರ್ದು ಅಂತ ಅದು ಬಿಟ್ಟರೆ ಈ ಕನ್ಕ್ಲೂಷನ್ ವಿಡಿಯೋ ಎಷ್ಟೇ ಹೇಳ್ತೀನಿ. ಎಲ್ಲರಿಗೂ ಕಂಟೆಸ್ಟೆಂಟ್ ಒಂದೇ. ಸುದೀಪ್ ಅಣ್ಣಗ ಅದು ಬೇರೆ ಭೇದ ಭಾವ ಮಾಡಂಗಿಲ್ಲ. ಹುಡುಗ ಹುಡುಗಿ ಇವ್ರು ಫೇಮಸ್ ಇವ್ರು ಡೌನ್ ಆ ಥರ ಏನೇನು ಇಲ್ಲ. ಎಲ್ಲರಿಗೂ ಈಕ್ವಲಾಗ ಜಾಡಿಸಿ ಅಲ್ಲೇ ತಿಳಿಸಿ ಕೆಲವು ಟೈಮ್ ನಗಿಸ್ತಾರೆ, ಅಳಿಸ್ತಾರೆ, ಎಲ್ಲರೂ ನಗಾಡ್ತಾರೆ. ಸೊ ಟೋಟಲ್ ಅವ್ರದ್ದು ಒಂದು ಸ್ಪೀಚ್ ಐತೆ, ನೆಕ್ಸ್ಟ್ ಲೆವೆಲ್ ಐತಿ. ಸೊ ಅದ್ರಾಗಂತೂ ಬೇರೆ ಇಲ್ಲ. ಸೊ ಫೈನಲಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸೊ ಅಲ್ಲಿ ಮಟ್ಟ ನೋಡ್ತಾ ಇರಿ ಸಿಸ್ ಮಾಸ್ಟರ್ ಚಾನಲ್.